ಎಕ್ಸ್ಕ್ಯೂಸ್ ಮೀ, ಈ ಸರ್ದೆ ನಮ್ಮ ಪಾರ್ಸಲ್ ಅವ್ರ ಕೈಯಿಂದ ಕಿತ್ಕೊಂಡು ಓಡ್ ಬಂದ್ಬಿಟ್ಟ. ಎಕ್ಸ್ಕ್ಯೂಸ್ ಮಿಸ್, ಆ ಪಾರ್ಸಲ್ ಅಮೌಂಟ್ ಎಷ್ಟು ಅಂತ ಹೇಳಿ, ನಾನೇ ನಿಮಗೆ ಕೊಟ್ಬಿಡ್ತೀನಿ. ನೀವು ದುಡ್ಡು ಕೊಟ್ಟು ಈ ತರ ಎಂಕರೇಜ್ ಮಾಡಿದ್ರೆ ಅವ್ನು ನಾಳೆಯಿಂದ ಕಳ್ತನ ಶುರು ಮಾಡ್ತಾನೆ. ಅವ್ನ್ ಮಾಡಿದ್ದು ತಪ್ಪೇ ಸರ್, ಇಲ್ಲ ಅಂತಿಲ್ಲ. ಆದ್ರೂ ಕೂಡ ಪಾಪ ಕಳ್ತನ ಮಾಡೋರ್ಗೆ ಏನಮ್ಮ ನೀನ್ ಸಪೋರ್ಟ್ ಮಾಡಕೋ, ಹಿಡ್ಕೊಂಡು 4 ಬಾರ್ಸ್. ಮಗನೇ ನಾನು ನೋಡ್ಕೋತೀನಿ, ನೀವು ಹೊರಡಿ. ಆಗಲ್ಲ ಸರ್. ಸರ್ ಪ್ಲೀಸ್ ಸರ್, ನೀವು ಹೋಗಿ. ಸರ್ ಹೊರಡಿ. ಭದ್ರಪ್ಪ ಹೋಗೋಣ. ನೀನ್ ಹೊರಡು ಹೊರಡು ಹೊರಡು. ಅವನ ವಯಸ್ಸಿಗೆ ಹಶ್ವಾದ್ರೆ ತಿನ್ಬೇಕು ಅನ್ಸುತ್ತೆ ಹೊರತು ಸಂಪಾದನೆ ಮಾಡಿ ತಿನ್ಬೇಕು ಅಂತ ಗೊತ್ತಿಲ್ಲ. ಆಟ ಆಡೋ ವಯಸ್ಸಲ್ಲಿ ಅವನು ಕಳ್ತನ ಮಾಡ್ತಿದ್ದಾನೆ ಅಂತಂದ್ರೆ ನೀವ್ ನೋಡ್ಬೇಕಾಗಿರೋದು ಅವನ್ ಫ್ಯೂಚರ್ನಲ್ಲ, ಹಸುವಂದ್ರೆ ಏನು ಅಂತ ಗೊತ್ತಿಲ್ದಿರೋ ಅವನ್ ಪ್ರೆಸೆಂಟ್ನ. ಅಲ್ಲಿ ನೋಡಿ, ಅಲ್ಲಿ ನೋಡಿ. ಸ್ವಾರ್ಥ ಇಲ್ದೇ ಇರೋ ಅವನ್ ಪ್ರೀತಿನ ನೋಡಿ. ಅವನ್ ಮಾಡಿರೋದು ಕಳ್ತನನೇ, ಅವನಲ್ಲಿರೋ ಒಳ್ಳೆ ಗುಣ ನೋಡಿ. ಆ ವಯಸ್ಸಲ್ಲಿರೋ ಒಳ್ಳೆತನ ನೋಡಿ ಅವನ್ನ ಕ್ಷಮಿಸ್ಬಿಡಿ. ಇನ್ನು ನಿಮ್ಗೆ ಅವನ ಮೇಲೆ ಕೋಪ ಕಡಿಮೆ ಆಗದೆ ಹೋದ್ರೆ ಈ ದುಡ್ಡನ್ನ ತಗೊಳ್ಳಿ. ಅಯ್ಯೋ, ನಾನು ದುಡ್ಡುಗೋಸ್ಕರನೋ ಅಥವಾ ಆ ಹುಡುಗನ್ನ ಕಳ್ಳ ಅಂತ ನಿರೂಪಿಸಕ್ ಬಂದಿಲ್ಲ ಕಣ್ರಿ. ಅವನ್ನ ಅಟ್ಟಿಸ್ಕೊಂಡು ಬಂದವರು ಎಲ್ಲಿ ಅವನ್ನ ಹೊಡೆದು ಬಿಡ್ತಾರೋ ಅಂತ ಬಿಡ್ಸೋಣ ಅಂತ ಬಂದೆ. ಹೌದಾ? ಆದ್ರೂ ಕೂಡ ಅದಕ್ಕೆ ನೀವೇ ಅಲ್ವಾ ಖರ್ಚು ಮಾಡಿದ್ದು. ಇದು ತಗೊಳ್ಳಿ. ಆ ಪಾರ್ಸಲ್ ಕಾಸ್ಟ್ 200 ರೂಪೀಸ್. ಅದರಿಂದ ನನಗೇನು ನಷ್ಟ ಆಗುತ್ತೆ ಹೇಳಿ? ಹೋಗ್ಲಿ ಬಿಡಿ, ಅವನ್ ಬದ್ಲಿಗೆ ನಾನ್ ನಿಮಗ್ ಕೊಡ್ತೀನಿ, ತಗೊಳ್ಳಿ. ಅಂಕಲ್ ಅಂಕಲ್, ಅನಾಥಾಶ್ರಮದಿಂದ ಬಂದಿದ್ದೀವಿ, ನಿಮ್ ಕೈಲಾದಷ್ಟು ಸಹಾಯ ಮಾಡಿ. ಎಕ್ಸ್ಕ್ಯೂಸ್ ಮೀ. ಅಕ್ಕ ನೀವು ಕೂಡ. ತಗೊಂಡು ಹೋಗಿ. ಅಯ್ಯೋ, 1 ನಿಮಿಷ, ಹುಷಾರಾಗಿ ಹಿಡ್ಕೊಂಡು ಹೋಗಿ. ಏನ್ ಸರ್, ಅಷ್ಟೊಂದು ದುಡ್ಡು ಕೊಟ್ನಲ್ಲ ಅಂತ ಆಶ್ಚರ್ಯವಾಗಿ ನೋಡ್ತಿದ್ದೀರಾ? ಅದು ನನ್ ದುಡ್ಡು ಅಲ್ಲ ಸರ್. ದುಡ್ಡಿನ ಬೆಲೆ ಗೊತ್ತಿಲ್ದಿರೋ ಒಬ್ಬ ಈಡಿಯಟ್ ಕಾರಲ್ಲಿ ನನ್ನ ಗುದ್ಬಿಟ್ಟು ಯಾಕೋ ಹೀಗ್ ಮಾಡ್ದೆ ಅಂತ ಬೈತಿದ್ರೆ ಆ ದುಡ್ಡನ್ನ ನನ್ ಮೇಲೆ ಬಿಸಾಕ್ಬಿಟ್ಟು ಹೋದ. ನನ್ನ ಹತ್ರ ಬೆಲೆ ಇಲ್ದಿರೋ ಆ ದುಡ್ಡಿಗೆ, ಮನಿ ವ್ಯಾಲ್ಯೂ ಗೊತ್ತಿಲ್ದೇ ಇರೋ ಅವನ ಅಹಂಕಾರಕ್ಕೆ ಸಾರ್ಥಕತೆ ಈ ದಾನನೇ. ಹಾ, ಎಕ್ಸ್ಕ್ಯೂಸ್ ಮೀ, ನಾನು ಹೊರಡ್ತೀನಿ. ನನ್ಗೊಂದು ಇಂಟರ್ವ್ಯೂ ಇದೆ, ಆಯ್ತಾ? ಥ್ಯಾಂಕ್ ಯು ಸರ್. ಆ ಹುಡುಗರ ಹಸುವನ್ನ ನೀಗಿಸ್ತಿದ್ದೀರಾ? ಎಕ್ಸ್ಕ್ಯೂಸ್ ಮೀ. ಹೇಳಿ. ನಾನು ಫಿಸಿಯೋಥೆರಪಿಸ್ಟ್ ಇಂಟರ್. ನಿಮ್ ಹಾಸ್ಪಿಟಲ್ ಅಲ್ಲಿ ಜಾಬ್ ವೇಕೆನ್ಸಿ ಇದೆ ಅಂತ ಪೇಪರಲ್ಲಿ ನೋಡಿದೆ. ನೀವು ಸ್ವಲ್ಪ ಹೊತ್ತು ವೇಟ್ ಮಾಡಿ ಮೇಡಮ್, ಚೆಕ್ ಮಾಡಿ ಹೇಳ್ತೀನಿ. ಸರಿ. ಕುತ್ಕೊಳ್ಳಿ ಅಮ್ಮ. ಕೂತ್ಕೋ ಬಾಮ್ಮ. ಬೇಡ ಬೇಡ ಅಲ್ವೋ, ಈ ಹಾಸ್ಪಿಟ್ಲ್ ಬೇಡ ಅಂದ್ರೆ ಕೇಳಲ್ವಲ್ಲ. ಬೇಡ ಅಂತ ಹೇಳಿದ್ರೆ ನಿನ್ ನೋವು ಕಮ್ಮಿ ಆಗುತ್ತಾ ಬಾಮ್ಮ? ನೋವಿದ್ರೆ ಪರವಾಗಿಲ್ಲ ಕಣೋ, ಹಾಸ್ಪಿಟ್ಲಿಗೆ ಬರೋದಕ್ಕೆ ನಂಗೆ ಸ್ವಲ್ಪನೂ ಇಷ್ಟ ಇಲ್ಲ. ಅದೆಲ್ಲ ಆಗಲ್ಲ, ಬಾ. ನೋಡ್ದ್ಯಾ ಬಾಮ್ಮ, ಬಾ. ಹಾ ಬಾ. ನಡಿ.
ಎಕ್ಸ್ಕ್ಯೂಸ್ ಮೀ, ಹೇಳಿ ಸರ್. ನಾನು ಆನಂದ್. ನಮಗೆ ಡಾಕ್ಟರ್ ಉಷಾ ಅವ್ರ ಹತ್ರ ಅಪಾಯಿಂಟ್ಮೆಂಟ್ ಇತ್ತು. 1 ಸೆಕೆಂಡ್ ಸರ್. ಓಕೆ. ಎಸ್ ಸರ್. ರೈಟ್ ತಗೊಂಡು ಸ್ಟ್ರೈಟ್ ಆಗಿ ಹೋದ್ರೆ ಡಾಕ್ಟರ್ ಕ್ಯಾಬಿನ್ ಸಿಗುತ್ತೆ. ಥ್ಯಾಂಕ್ ಯು. ಓಕೆ ಸರ್. ಬಾ. ಬಾ. ಎಕ್ಸ್ಕ್ಯೂಸ್ ಮಿ ಮೇಡಮ್. ಹೇಳಿ ಮ್ಯಾಮ್. ಇಲ್ಲಿ ಸೀನಿಯರ್ ಥೆರಪಿಸ್ಟ್ ಉಷಾರಾಣಿ ಅವರಿದ್ದಾರೆ. ಓಕೆ. ಅವರಿಗೆ ಹೊಸದಾಗಿ ಇಂಟರ್ನ್ ಬೇಕು. ಮೇಡಮ್ ನ ಯಾವಾಗ ಭೇಟಿ ಈ ಆಗ್ಬೇಕು? ಕಡೆ ರೈಟ್ ತಗೊಂಡು ಸ್ಟ್ರೈಟ್ ಆಗಿ ಹೋಗಿ, ಅಲ್ಲೇ ಮೇಡಮ್ ಕ್ಯಾಬಿನ್ ಇದೆ. Thank you. ಓಕೆ. ಇಲ್ಲಿದ್ಯಾಮ್ಮ ಪೇನ್? ಇಲ್ಲ. ಇಲ್ಲ. ಈಗ ಸ್ವಲ್ಪ ಜೋರಾಗಿ ಹೊಡಿತೀನಿ, ನೋವಾದ್ರೆ ಹೇಳಿ. ಓಕೆ ಓಕೆ. ಎಕ್ಸ್ಕ್ಯೂಸ್ ಮೀ ಮ್ಯಾಮ್. ಎಸ್. ನನ್ನ ಹೆಸರು ಚೈತ್ರ. ನಾನು ಫಿಸಿಯೋಥೆರಪಿ ಇಂಟರ್. ನಿಮ್ಮ ಹತ್ರ ಜಾಬ್ ವೇಕೆನ್ಸಿ ಇದೆ ಅಂತ ಪೇಪರಲ್ಲಿ ನೋಡಿ ಬಂದೆ. ಎಸ್, ಕಮೆನ್. ನಿನಗೆ ಪ್ರೀವಿಯಸ್ ಎಕ್ಸ್ಪೀರಿಯನ್ಸ್ ಏನಾದರೂ ಇದೆಯಮ್ಮ? ಇದೆ ಮೇಡಮ್, ಆದ್ರೆ ಇಲ್ಲಲ್ಲ. ಮ್ಯಾಂಗ್ಳೂರ್ ಹಾಸ್ಪಿಟಲ್ ಅಲ್ಲಿ ಮಾಡಿದ್ದು. ಗಿವ್ ಯು ರೆಸ್ಯೂಮೆ. ಅಮ್ಮ, ರಕ್ತ. ಲೋ, ರಕ್ತ ಬರ್ತಿದೆ ಕಣೋ ಆನಂದ. ನನ್ ಕಾಲ್ನ ಮುರಿದಾಕ್ಬಿಟ್ರೆ ಕಣೋ. ಒಂದು ನಿಮಿಷ ಇರಿ. ಏನಾಯ್ತು ಬಾಮ್ಮ? ಇಲ್ಲಿ ನೋಡು, ರಕ್ತ ಬರೋ ತರ ಸುತ್ತಿಯಲ್ಲಿ ಹೊಡೆದ್ರು. ಕಾಟನ್ ಬೇಡ, ಮೊದ್ಲೇ ನಾನು ಈ ಡಾಕ್ಟರ್ ಹತ್ರ ಬರೋದ್ ಬೇಡ ಅಂದೆ. ನೀನ್ ಕೇಳಿದ್ಯಾ? ಹೆಂಗ್ ಹೊಡೆದಿದಾರ ನೋಡು. ಅಮ್ಮ, ನನ್ ಕಾಲು ಹೋಯ್ತೋ ಏನೋ. ಡಾಕ್ಟರ್, ಏನಿದು? ಸರ್, ರಕ್ತ ಬರೋ ಹಾಗೆ ಹೊಡೆದಿಲ್ಲ ನಾನು, ಸ್ವಲ್ಪ ನಿಧಾನವಾಗೇ ಹೊಡೆದಿದ್ದು. ನಿಧಾನವಾಗಿ ಹೊಡೆದ್ರೆ ರಕ್ತ ಹೆಂಗಮ್ಮ ಬರುತ್ತೆ? ಅಲ್ಲಿ ನೋಡು, ಆ ಸುತ್ತಿಗೆಯಲ್ಲಿ ನಿಧಾನಕ್ಕೆ ಹೊಡಿತೀನಿ ಅಂತ ಹೇಳಿ ಹೆಂಗ್ ರಕ್ತ ಬರೋಂಗ್ ಹೊಡೆದಿದಾರ ನೋಡು. ಅಯ್ಯೋ, ರಕ್ತ ಬರೋ ಹಾಗೆ ಯಾವ ಡಾಕ್ಟರು ಹೊಡಿಯಲ್ಲ ರೀ. ನೀನ್ ಹೊಡೆದಿದ್ಯಾ? ಹೇಳೆ, ಹೊಡೆದ್ಲ ಇಲ್ವಾ? ಜೋರಾಗೆ ಹೊಡೆದ್ರು ಸರ್. ನಾನು ಹೊಡೆದೇ ಇಲ್ಲ. ಹೊಡೆದ್ಲು. ಏ ಹುಡುಗಿ, ನಿಮ್ ಡಾಕ್ಟರ್ ಜೋರಾಗಿ ಹೊಡೆದ್ರು ಇಲ್ವಾ ಹೇಳು? ಡಾಕ್ಟರ್ ನಾರ್ಮಲ್ ಆಗಿ ಹೊಡೆದಿದ್ದೆ. ಏಯ್, ನೀನು ಅವಳು ಒಂದೇ, ಅದಕ್ಕೆ ಸುಳ್ಳು ಹೇಳ್ತಿದ್ಯಾ? ಏ ಹುಡುಗಿ, ಹೇಳಮ್ಮ, ನೀನು ನೋಡ್ದೆ ತಾನೆ? ಅಲ್ಲಿ ನೋಡಿ, ಸ್ವಾರ್ಥ ಇಲ್ದೇ ಇರೋ ಅವ್ನ ಪ್ರೀತಿನ ನೋಡಿ. ಅವ್ನ್ ಮಾಡಿರೋದು ಕಳ್ತನನೇ. ಅವನಲ್ಲಿರೋ ಒಳ್ಳೆ ಗುಣ ನೋಡಿ, ಆ ವಯಸ್ಸಲ್ಲಿರೋ ಒಳ್ಳೆತನ ನೋಡಿ. ಅವನ್ನ ಕ್ಷಮಿಸ್ಬಿಡಿ. ಹೇಳಮ್ಮ, ನನ್ ಪ್ಲೇಸಲ್ಲಿ ನಿನ್ ಮಜ್ಜಿ ಏನಾದ್ರೂ ಇದ್ದಿದ್ರೆ ಅವ್ರಿಗೆ ಹೇಗ್ ಸಪೋರ್ಟ್ ಮಾಡ್ತಿದ್ಯೋ ಅದೇ ತರ ಇವಾಗ ಸಪೋರ್ಟ್ ಮಾಡಮ್ಮ. ಹೇಳಮ್ಮ. ಅಜ್ಜಿ, ನೀವು ದೊಡ್ಡೋರು, ಸುಳ್ಳೆಲ್ಲ ಹೇಳ್ಬಾರ್ದು. ನೀವೀ ಡಬ್ಬದಿಂದ ಕಲರ್ ತೆಗೆದು ಹಚ್ಕೊಳ್ಳೋದನ್ನ ನಾನು ನೋಡ್ದೆ. ಇದ್ರಲ್ಲಿ ಡಾಕ್ಟರ್ದು ತಪ್ಪೇನೂ ಇಲ್ಲ. ಏನ್ ಬಾಮ ಇದು? ನೀನೇನ್ ಚಿಕ್ಕ ಮಗುನಾ? ಸರ್, ಹೀಗಿದ್ರೆ ನಾವು ಟ್ರೀಟ್ಮೆಂಟ್ ಕೊಡಕ್ ಆಗಲ್ಲ. ಅವ್ರಿಗೆ ಯಾವತ್ತೂ ನೋವು ಕಡಿಮೆ ಆಗಲ್ಲ. ಲೋ ಆನಂದ, ನಿಂತ್ಕೊಳ್ಳೋ. ಏನೇ ನೋಡ್ತಿದ್ಯಾ? ಇಳಿಸೆ. ಅಯ್ಯೋ ಆನಂದ,
ನನ್ ಮೊಮ್ಮಗನ್ ಮುಂದೆ ನನ್ನ ಸಿಕ್ಕಾಕಿಸ್ತೀಯಾ? ಜೀವನದಲ್ಲಿ ನೀನ್ ಯಾವತ್ತೂ ನನ್ ಕಣ್ಮುಂದೆ ಬರ್ದಂಗೆ ಆ ದೇವ್ರಲ್ಲಿ ಬೇಡ್ಕೋ. ಈ ಬ್ಲಡ್ ಬಾಟಲ್ ನಿಂಗ್ಯಾಕೆ? ಬಾರೆ. ಅಮ್ಮ, ಆನಂದ ಆನಂದ, ಆ ಹುಡುಗಿ ಕೂಡ ಸುಳ್ಳು ಹೇಳಿದ್ಲು. ಆ ಹುಡುಗಿ ಕೂಡ ಇಲ್ಲಿಗೆ ಕೆಲ್ಸಕ್ಕೆ ಅಂತ ಬಂದಿದ್ದಾಳೆ. ಅದಕ್ಕೆ ಅವಳಿಗೆ ದುರಹಂಕಾರ. ಹೌದು ಕಣೋ, ನಿಜಾನೇ ಹೇಳ್ತಿರೋದು. ಬಾಮ್ಮ ನಡಿ ನಡಿ. ತುಂಬಾ ಥ್ಯಾಂಕ್ಸ್ ಅಮ್ಮ ನಿಜ ಹೇಳಿದಕ್ಕೆ. ಪರವಾಗಿಲ್ಲ ಮೇಡಮ್. ಆದ್ರೆ ಈಗ ಪ್ರೆಸೆಂಟ್ ಆಗಿ ಯಾವ ಜಾಬು ಇಲ್ಲ ಅಮ್ಮ. ನಿನ್ನೆ ತಾನೇ ಒಬ್ರು ಅಪಾಯಿಂಟ್ ಆದ್ರು. ಅಂದ್ರೆ ನಿನ್ನೆನೆ ಆಡ್ ನೋಡಿದ್ದು ಮೇಡಮ್, ಆದ್ರೆ ಬರೋದಕ್ಕಾಗಿಲ್ಲ. ಅಯ್ಯೋ, ನಿನ್ನೆ ಬಂದಿದ್ರೆ ಚೆನ್ನಾಗಿರ್ತಿತ್ತಮ್ಮ. ಒಂದ್ ಕೆಲ್ಸ ಮಾಡು, ನಿನ್ ರೆಸ್ಯೂಮೆ ಕೊಟ್ಟು ಹೋಗು. ಯಾವ್ದಾದ್ರು ವೇಕೆನ್ಸಿ ಇದ್ರೆ ತಕ್ಷಣ ಕಾಲ್ ಮಾಡಿ ಹೇಳ್ತೀನಿ. ಥ್ಯಾಂಕ್ಸ್ ಮೇಡಮ್. ಈ ರೆಸ್ಯೂಮೆ ಕೇರ್ಫುಲ್ ಆಗಿ ಇಟ್ಕೊಳ್ಳಿ. ಯಾಕೆ ಸಾಂಗ್ ನಿಲ್ಸಿದ್ರಿ? ನಿಮ್ಮನೆ ಕೇಳ್ತಿರೋದು. ಯಾಕೆ ನಿಲ್ಸಿದ್ರಿ? ನೋಡಮ್ಮ, ಎಲ್ರೂ ಕೆಲಸ ಮಾಡ್ತಿದ್ದಾರೆ. ನೀನ್ ಈ ತರ ಹಾಡ್ ಹಾಕೊಂಡ್ರೆ ಹೇಗೆ? ಬೆಳಿಗ್ಗೆ ಜಾಸ್ತಿ ಹೊತ್ತು ಮಲಗಬಾರ್ದು, ರಿಫ್ರೆಶ್ಮೆಂಟ್ಗೋಸ್ಕರ ಹಾಡು ಕೇಳಿಸ್ಕೋಬಾರ್ದು. ಇದೇನಾದ್ರೂ ಜೈಲ? ನಾನೇನ್ ಕೈದಿನಾ? ಇಷ್ಟೆಲ್ಲ ರೂಲ್ಸ್ ಇದೆಯಲ್ಲ. ಸೀತಾರತ್ನ, ನೀನ್ ಹೋಗು, ಆ ಹುಡುಗಿಗೆ ನಾನ್ ಹೇಳ್ತೀನಿ. ನಿನಗ್ ಸ್ವಲ್ಪನಾದ್ರೂ ಶಿಸ್ತಿದ್ಯಾ? ಹೆಣ್ಮಕ್ಳು ಹೇಗಿರ್ಬೇಕು ಅಂತ ಗೊತ್ತಿಲ್ವಾ ನಿನ್ಗೆ? ನನಗ್ ಗೊತ್ತಿರೋದು ಇದೇನೆ. ಇದಾ? ಎಲ್ರೂ ಕೆಲ್ಸ ಮಾಡ್ಕೋತಿದ್ರೆ ಹಾಡ್ ಹಾಕಿ ಅವ್ರ ಕೆಲ್ಸನ ಹಾಳ್ ಮಾಡೋದೇನಾ ನಿನ್ ಶಿಸ್ತು? ನಿನ್ ವಯಸ್ಸಿನ ಹುಡುಗಿರು ಏನಾದ್ರೂ ಒಂದು ಕೆಲ್ಸ ಮಾಡ್ತಿರ್ಬೇಕು. ಒಂದ್ ವೇಳೆ ಓದ್ತಾ ಇದ್ರೆ ಓದಲ್ಲಿ ಆಸಕ್ತಿ ಇರ್ಬೇಕು. ನಿಮ್ ಅಕ್ಕನ್ ನೋಡಿ ಕಲ್ತ್ಕೋ. ಬೆಳಗ್ಗೆನೆ ಎದ್ದು ಕೆಲ್ಸ ಹುಡ್ಕೋ ಪ್ರಯತ್ನ ಮಾಡ್ತಿದ್ದಾಳೆ. ನೀನ್ ಕಡೆ ಪಕ್ಷ ಯಾವ ಕೆಲ್ಸನೂ ಮಾಡ್ದೆ ಎಲ್ರನ್ನೂ ಹಾಳ್ ಮಾಡ್ತಿದ್ಯಾ. ನನಗೆ ಕೆಲ್ಸ ಮಾಡೋ ಅವಶ್ಯಕತೆ ಇಲ್ಲ. ನನಗೆ ಕೆಲ್ಸ ಮಾಡೋ ವಯಸ್ಸು ಆಗಿಲ್ಲ. ಹಾಗಾದ್ರೆ ಸುಮ್ನೆ ರೂಮಲ್ಲಿ ಕೂತ್ಕೋ. ಅದು ಬಿಟ್ಟು ಈ ರೀತಿ ಹಾಡ್ ಹಾಕಿ ಎಲ್ರ ಕೆಲ್ಸನೂ ಹಾಳ್ ಮಾಡ್ಬೇಡ. ನಾನ್ ಹೇಗ್ ಕೂತ್ಕೋಬೇಕು ಅಂತ ನೀವ್ ಹೇಳ್ಬೇಕಾ? ನನಗೇನ್ ಗೊತ್ತಿಲ್ವಾ? ಇದು ನಿನ್ ಮನೆ ಅಲ್ಲ, ನಿನ್ಗಿಷ್ಟ ಬಂದ ಹಾಗಿರೋಕೆ. ಇದು ಅಮ್ಮನ್ ಮಡ್ಲು. ಇಲ್ಲಿ ನಾನ್ ಹೇಳ್ದಾಗೆ ನಡಿಬೇಕು, ನನ್ಗಿಷ್ಟ ಆಗೋ ಹಾಗೆ ನಡ್ಕೋಬೇಕು. ಅಬ್ಬಾ, ನಿಮ್ಮನ್ ನೋಡ್ತಿದ್ರೆ ನಮ್ ಸ್ಕೂಲ್ ಪ್ರಿನ್ಸಿಪಲ್ ನೆನ್ಪಾಗ್ತಿದ್ದಾರೆ. ಅಲ್ಲೂ ಏನು ಕಲ್ತಿಲ್ಲ ಅಂತ ಗೊತ್ತಾಗ್ತಿದೆ. ಕಡೆ ಪಕ್ಷ ನಿಮ್ ದೊಡ್ಡವರು ಏನು ಹೇಳ್ಕೊಟ್ಟಿಲ್ವಾ? ಎದುರುತ್ರ ಕೊಡ್ತಿದ್ಯಾ, ಬಾಯಿಗೆ ಬಂದ ಹಾಗೆ ಮಾತಾಡ್ತಿದ್ಯಾ. ಸ್ವಲ್ಪನಾದ್ರೂ ಸಂಸ್ಕಾರ ಇದೆಯಾ ನಿನ್ಗೆ? ನನಗೆ ಪದ್ಧತಿ ಸಂಸ್ಕಾರ ಇರೋದ್ರಿಂದಾನೇ ನೀವಿಷ್ಟು ಜೋರ ಕಿರ್ಚ್ತಿದ್ರೂನು ನಿಮಗ್ ತಾಳ್ಮೆಯಿಂದ ಉತ್ತರ ಕೊಡ್ತಿದೀನಿ. ಕಡೆ ಸಾರಿ ಹೇಳ್ತಾ ಇದ್ದೀನಿ, ಇನ್ನೊಂದ್ಸಲ ಹದ್ದು ಮೀರಿ ನಡ್ಕೊಂಡ್ರೆ ಹೊರಗ ಹಾಕ್ತೀರಾ? ಅಂತ ಅವಕಾಶ ನಾನ್ ನಿಮಗ್ ಕೊಡಲ್ಲ ಬಿಡಿ. ನಮ್ಮ ಅಕ್ಕಂಗ್ ಹೇಗೂ ಕೆಲ್ಸ ಸಿಗತ್ತೆ, ಸಿಕ್ತಿದ್ದಾಗ್ಲೇ ಇಲ್ಲಿಂದ ಹೊರಟೋಗ್ತೀವಿ. ಆ ಹೋಗೋವರ್ಗೂ ಆದ್ರೂ ಇಲ್ಲಿನ ಪದ್ಧತಿನ ಕಲ್ತ್ಕೋ. ಸೀತಾರತ್ನ, ಅವಳಿನ್ನು ಚಿಕ್ಕ ಹುಡುಗಿ, ನೆನ್ನೆ ತಾನೇ ಬಂದಿದ್ದಾಳೆ. 2-3 ದಿನದಲ್ಲಿ ಹೋಗ್ತಾಳಲ್ವಾ. ನೀನ್ ಕೋಪ ಮಾಡ್ಕೊಳ್ದೆ ಕೆಲ್ಸ ನೋಡ್ಕೋ. ನಾನು ಅವಳಿಗೆ ಎಲ್ಲಾನು ಹೇಳ್ತೀನಿ. ಹೇಳಿ ಚಿಕ್ಕಮ್ಮ, ಇಷ್ಟ ಬಂದ ಹಾಗೆ ಇಲ್ಲಿದ್ರೆ ಏನ್ ನಡೆಯುತ್ತೆ ಅಂತಾನು ಹೇಳಿ. ಏನಜ್ಜಿ ಅವ್ರು ಹಾಗ್ ಮಾತಾಡ್ತಾರೆ? ಯಾಕಮ್ಮ, ನಾಳೆ ನೀನ್ ಇಲ್ಲಿಂದ ಹೋಗೋಳು. ಅದ್ ಹಾಗಲ್ಲ ಅಜ್ಜಿ, ಏನೋ ನಮ್ ಹೆತ್ತ ತಾಯಿ ತರ ಅಷ್ಟ ಮಾತಾಡ್ತಾರಲ್ಲ ಅವರು. ಸುಮ್ನೆ ಇರಮ್ಮ. ಆಶ್ರಯ ಕೊಟ್ರು ಅಂತ ಬಾಯಿಗೆ ಬಂದ ಹಾಗೆ ಮಾತಾಡಿದ್ರೆ ನಾನ್ ಖಂಡಿತ ಸಹಿಸಲ್ಲ. ಅವ್ರ ಹಾಗ್ ಮಾತಾಡಿದ್ರು ಮನ್ಸ್ ತುಂಬಾ ಒಳ್ಳೇದಮ್ಮ. ಸೀತಾರತ್ನ ಅವ್ರಿಗಿರೋ ಶಿಸ್ತು ಈ ಮನೆಯವ್ರ ಸಂಬಂಧದಲ್ಲಿ ಅಷ್ಟು ಗಟ್ಟಿಯಾಗಿ ನಿಂತಿದೆ ಅಂದ್ರೆ ಎಲ್ರೂ ಒಂದೇ ರೀತಿಲಿದ್ದಾರೆ ಅಂತ. ಎಲ್ರೂ ಚೆನ್ನಾಗಿದ್ದಾರೆ. ಅಮ್ಮನ ಮಡಿಲು
ಎಲ್ರಿಗೋಸ್ಕರನೂ ಇದೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಸೀತಾರತ್ನಾನೇ. ಹಾಗಂತ ಇಷ್ಟ ಬಂದ ಹಾಗೆ ಈ ತರ ಕಿರ್ಚ ಆಡಿದ್ರೆ ನಾನ್ ಸುಮ್ನೆ ಇರಲ್ಲ. 2 ದಿನ ಕಣ್ ಮುಚ್ಕೊಂಡ್ ಸುಮ್ನೆ ಇದ್ಬಿಡಮ್ಮ. ನಿಂಗಷ್ಟು ತೊಂದ್ರೆ ಏನಾದ್ರೂ ಇದ್ರೆ ಹೊರಗಡೆ ಎಷ್ಟೋ ಜನ ಇದಾರಲ್ಲ, ಎಲ್ರ ಜೊತೆನೂ ಕೂತ್ಕೊಂಡು ಅವ್ರ ಯೋಗಕ್ಷೇಮ ಬಗ್ಗೆ ಮಾತಾಡು. ಆಗ ಸೀತಾರತ್ನ ಕೂಡ ಸುಮ್ನಿರ್ತಾರೆ. ಬೇಬ್ಸ್, ಅದ್ರ ಬಗ್ಗೆ ಯೋಚನೆನೇ ಮಾಡಬೇಡ. ಇಂಥದ್ದೆಲ್ಲ ನನಗೆ ತುಂಬಾ ಕಾಮನ್. ಪ್ರಾಮಿಸ್ ಮಾಡಿ ಹೀಗ್ ಮಾಡೋದು ಸರಿಯಲ್ಲ ವಿರಾಜ್. ಈ ತರ ಪ್ರಾಮಿಸ್ಗಳನ್ನ ಎಷ್ಟೊಂದು ಮಾಡಿರ್ತೀನಿ ನಾನು. ಯಾರು ನನ್ನ ಈ ತರ ಎಲ್ಲ ಕೇಳಿಲ್ಲ. ಡೋಂಟ್ ಪ್ಲೇ ವಿತ್ ಮೈ ಇಮೋಷನ್ಸ್. ವಿರಾಜ್ ಅಂದ್ರೇನೆ ಪ್ಲೇಯರ್. ಆಟ ಆಡದೆ ಇರಕ್ಕಾಗತ್ತಾ? ನೀನು ಪ್ಲೇಯರ್ ಅಲ್ಲ, ಲೈಯರ್. ಮಾತ್ ಬದಲಾಯಿಸೋ ಚೀಟರ್. ಹೇ ಕಮಾನ್, ನಾನ್ ಚೀಟರಾ? ಇಷ್ಟು ಚಿಕ್ಕ ವಿಷಯಕ್ಕೆ ಚೀಟರ್ ಅಂತಿದ್ಯಾ? ನಿನಗ ಆ ವಿಷಯ ಚಿಕ್ಕದಾಗಿರ್ಬೋದು, ಆದ್ರೆ ನನಗದು ದೊಡ್ಡ ವಿಷಯನೇ. ಅದೇ ನನ್ ಜೀವನ. ಓಹೋ ಸಾರಿ ಬೇಬ್ಸ್. ಲೈಫಲ್ಲಿ ಇಷ್ಟು ಚಿಕ್ಕ ಮ್ಯಾಟ್ರನ್ನೆಲ್ಲ ದೊಡ್ಡದಾಗಿ ನೋಡ್ಲೇಬಾರ್ದು. ಆ್ಯಂಡ್ ನನಗಷ್ಟು ಟೈಮೂ ಇಲ್ಲ. ಬಾಯ್. ವಿರಾಜ್, ವಿರಾಜ್, 1 ನಿಮಿಷ ನಾನು ಹೇಳೋದನ್ನ ಕೇಳಿಸ್ಕೋ. ವಿರಾಜ್, ವಿರಾಜ್ ಪ್ಲೀಸ್. ವಿರಾಜ್, ವಿರಾಜ್, ವಿರಾಜ್. ಏನಾಯ್ತು? ಅರ್ಥ ಆಯ್ತು. ಅವನು ಎಂಥ ಮನುಷ್ಯ ಅಂತ ನನಗ್ ಚೆನ್ನಾಗ್ ಗೊತ್ತು. ಅಂಥ ಮನುಷ್ಯನ ಹೇಗ್ ನಂಬ್ತೀರಾ ನೀವು? ನನಗ್ ಪ್ರಾಮಿಸ್ ಮಾಡಿದ್ದ, ಅದಕ್ಕಾಗಿ. ಮೋಸ ಮಾಡೋನೇ ಪ್ರಾಮಿಸ್ಗಳು ಮಾಡೋದು. ಆದ್ರೂ ಹೆಣ್ಮಕ್ಳಿಗೆ ಮೋಸ ಮಾಡೋದನ್ನ ಹಾಬಿಯಾಗಿ ಹಕ್ಕಾಗಿ ಭಾವಿಸ್ತಿರೋ ನಾವನ್ನ ಅಹಂಕಾರಕ್ಕೆ ಖಂಡಿತವಾಗ್ಲೂ ಬುದ್ಧಿ ಕಲಿಸ್ಲೇಬೇಕು. ಹ, ನೀವ್ ನನ್ ಜೊತೆ ಬನ್ನಿ. ನೀವ್ ಬನ್ನಿ. ಎಲ್ಲಿಗೆ? ಹೇಳ್ತಾ ಇದ್ದೀನಲ್ವಾ, ಬನ್ನಿ ಸುಮ್ನೆ. ನೀವ್ ಬನ್ನಿ. ಅಯ್ಯೋದ್ ಹಾಗಲ್ಲ, ಬನ್ನಿ. ಕೇಳಿಸ್ಕೊಳ್ಳಿ. ನಾ ಹೇಳ್ತಾ ಇದೀನಲ್ಲ, ಸುಮ್ನೆ ಬನ್ನಿ. ಇದೇನಿದು? ಪೊಲೀಸ್ ಸ್ಟೇಷನ್ ಕರ್ಕೊಂಡ್ ಬಂದಿದ್ದೀರಾ? ನಿಮ್ಗೇನು ಗೊತ್ತಿಲ್ಲ. ನೀವೇನು ಮಾತಾಡ್ಬೇಡಿ, ನಾನ್ ಎಲ್ಲ ನೋಡ್ಕೋತೀನಿ. ಸರ್, ಕಂಪ್ಲೇಂಟ್ ಕೊಡ್ಬೇಕು. ಒಳಗೆ ಹೋಗಿ ಮೇಡಮ್. ಹಾ, ಕಂಪ್ಲೇಂಟ್ ಏನಕ್ಕೆ? ನನ್ನನ್ನ ಯಾಕೆ ಪೊಲೀಸ್ ಸ್ಟೇಷನ್ ಕರ್ಕೊಂಡ್ ಬಂದ್ರಿ? ಹುಡುಗಿರ್ಗೆ ಟೀಸ್ ಮಾಡಿದ್ರೆ ಸುಮ್ನೆ ಬಿಟ್ಬಿಡ್ಬೇಕಾ? ಹಾಗ್ ಬಿಟ್ಟಿದ್ದಕ್ಕೇನೆ ವಿರಾಜ್ ನಂತ ಹುಡುಗರು ಹಾರಾಡ್ತಿರೋದು. ಅದ್ ಹಾಗಲ್ಲ. ಪ್ಲೀಸ್, ಇನ್ನೇನು ಮಾತಾಡ್ಬೇಡಿ. ಇಲ್ಲಿವರೆಗೂ ಬಂದಾಯ್ತು, ಹಿಂದಕ್ಕೆ ಹೋಗ್ಬೇಡಿ. ನಾವ್ ಕೊಡೋ ಕಂಪ್ಲೇಂಟ್ಗೆ ಸೆಲೆಬ್ರಿಟಿ ಆಗಿ ಹಾರಾಡ್ತಿರೋ ವಿರಾಜ್ ರೋಡ್ ಮೇಲೆ ಬರೋದಕ್ ಕೂಡ ನಾಚಿಕೆ ಪಡ್ಬೇಕು. ಹುಡುಗಿರನ್ನ ಕಣ್ಣೆತ್ತಿ ನೋಡೋದಕ್ ಕೂಡ ಭಯ ಪಡ್ಬೇಕು. ಅಯ್ಯೋ, ಅನಾವಶ್ಯಕವಾಗಿ ನೀವೇನು ಭಯ ಪಡ್ಬೇಡಿ. ನಿಮ್ ಹಿಂದೆ ಸಪೋರ್ಟ್ ಆಗಿ ನಾನಿದ್ದೀನಿ. ಅದೆಲ್ಲ ಇದೆಲ್ಲ ಏನು ಬೇಡ, ಸುಮ್ನೆ ಬನ್ನಿ. ಬನ್ನಿ. ಸರ್, ಅರ್ಜೆಂಟ್ ಆಗಿ ನಿಮ್ಗೊಂದು ಕಂಪ್ಲೇಂಟ್ ಕೊಡ್ಬೇಕು. ಏನಾಯ್ತಮ್ಮ? ಈ ಹುಡುಗಿಗೊಬ್ಬ ಮೋಸ ಮಾಡ್ದ ಸರ್. ಮೋಸನಾ? ಏನ್ ಮಾಡಿದ್ರು? ಪ್ರೀತ್ಸು ಅಂತ ಹಿಂದೆ ಬಿದ್ದು ಸುತ್ತಾಡ್ತಿದ್ದ. ಅವನ ಅವಶ್ಯಕತೆ ಮುಗಿದ್ಮೇಲೆ ನಿರ್ದಾಕ್ಷಿಣ್ಯವಾಗಿ ರೋಡ್ ಮೇಲ್ ಬಿಟ್ಟು ಹೋಗೇ ಬಿಟ್ಟ. ಅವಳಿಗೆ ತಾನೇ ಮೋಸ ಮಾಡಿರೋದು. ಅವಳು ಯಾಕೇನು ಮಾತಾಡ್ತಾ ಇಲ್ಲ? ಸರ್, ಅದ್ ಏನ್ ವಿಷಯ ನಡೆದಿದೆ? ನೀನ್ ಯಾಕಮ್ಮ ಅದನ್ನೆಲ್ಲ ಹೇಳುದು? ಅವನ್ ಮೇಲ್ ಕೇಸ್ ಹಾಕಿದ್ರೆ ಪೊಲೀಸ್ ಅವರೇ ಅವನ್ ಬಾಯ್ನ ಬಿಡಿಸ್ತಾರೆ. ಎಸ್ ಐ ಸರ್, ನೀವ್ ಕಂಪ್ಲೇಂಟ್ ತಗೊಳ್ಳಿ. ಅಷ್ಟಕ್ಕೂ ನಿನಗ್ ಮೋಸ ಮಾಡಿದ್ಯಾರಮ್ಮ? ಅವನ್ ಬಗ್ಗೆ ಹೇಳೋದಕ್ಕೆ ಮೈಯೆಲ್ಲ ಉರಿಯುತ್ತೆ, ಆದ್ರೆ ಹೇಳ್ದೆ ಇರೋದಕ್ಕೆ ಆಗಲ್ವಲ್ಲ. ಹೋಗ್ಲಿ, ಅವ್ರಾದ್ರೂ ಹೇಳಿ. ಸರ್, ಎಸ್ ಐ ಸರ್, ಅವಳು ಮೊದ್ಲೇ ಬೇಜಾರಲ್ಲಿದ್ದಾಳೆ. ಅವ್ನ್ ನೀಚನ್ ಹೆಸರೇಳಿ ಇನ್ನು ಯಾಕೆ ಸುಮ್ಮನೆ ಬೇಜಾರ್ ಮಾಡ್ತೀರಾ? ಸರಿ, ಕೇಸ್ನ ಯಾರ ಮೇಲೆ ಹಾಕ್ಬೇಕು ಅನ್ನೋದನ್ನ ಹೇಳಿ. ವಿರಾಜ್, 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 ವಿರಾಜ್. ವಿರಾಜ್ ಅಂದ್ರೆ ರಾಕ್ ಸ್ಟಾರ್ ವಿರಾಜ? ಅವನು ನೀವ್ ಅನ್ಕೊಂಡ್ ಹಾಗೆ ರಾಕ್ ಸ್ಟಾರ್ ಅಲ್ಲ ಸರ್, ರೋಮಿಯೋ ಸ್ಟಾರ್. ದೊಡ್ಡ ಚೀಟರ್, 420. ಅವನ್ನ ಅರೆಸ್ಟ್ ಮಾಡಿ ಎಂಕ್ವೈರಿ ಮಾಡಿದ್ರೆ ಗೊತ್ತಾಗುತ್ತೆ ಈ ತರ ಹುಡುಗಿರ್ಗೆ ಎಷ್ಟು ಜನಕ್ ಮೋಸ ಮಾಡಿದಾನೆ. ಒಂದ್ ನಿಮಿಷಮ್ಮ. ಸರ್, ಕೇಸಿಗೆ ಏನಾದ್ರೂ ತೊಂದ್ರೆ ಆದ್ರೆ ನಾನ್ ಸುಮ್ನೆ ಇರಲ್ಲ. ಅವಶ್ಯಕತೆ ಇದ್ರೆ ಪೊಲೀಸ್ ಸ್ಟೇಷನ್ ಮುಂದೆನೆ ವಿರಾಜ್ ವಿರುದ್ಧ ಸತ್ಯಾಗ್ರಹ ಕೂತ್ಕೋತೀನಿ. ನೀನ್ ಸ್ವಲ್ಪ ರಿಲ್ಯಾಕ್ಸ್ ಆಗಮ್ಮ. ಸೆಲೆಬ್ರಿಟಿ ಮೇಲೆ ನಿಮ್ ಇಷ್ಟ ಬಂದಂಗೆ ಕೇಸ್ ಹಾಕಕ್ಕಾಗಲ್ಲ. ಒಂದ್ಸಲ ಅವ್ರಿಗೆ ಇನ್ಫಾರ್ಮೇಶನ್ ಮಾಡ್ಬಿಟ್ಟು ಆಮೇಲೆ ಕೇಸ್ ತಗೊಂತೀನಿ. ಅವನಿಗೇನಾದ್ರೂ ಗೊತ್ತಾದ್ರೆ ಈ ಹುಡುಗಿಗೆ ತೊಂದ್ರೆ ಆಗ್ಬಹುದು. ಎಸ್ ಐ ಸರ್, ನಾನಿದ್ದೀನಲ್ಲಮ್ಮ, ನಾನ್ ನೋಡ್ಕೋತೀನಿ. ಅದು ಅಯ್ಯೋ, ನಿಮ್ಗೇನಾಗಲ್ಲ, ನೀವಿಲ್ಲೇ ಇರಿ. Hey, what's happening? Nothing, dude. ಡ್ರಮ್ಸ್ ಪ್ಲೇ ಮಾಡ್ತಿದ್ಯಾ? ಆದ್ರೆ
ರಿದಮ್ ಸರಿ ಇಲ್ಲ. ನಾನು ಮ್ಯೂಸಿಕ್ ಕೇಳೋರ ಹಾರ್ಟಲ್ಲಿ ಹಾರ್ಟ್ ಬೀಟ್ ಅಲ್ಲ, ನನ್ನ ಮ್ಯೂಸಿಕ್ ಬೀಟ್ಸೇ ಇರಬೇಕು. ಕಾನ್ಸಂಟ್ರೇಟ್ ಮ್ಯಾನ್. ಓಕೆ. ಹೋಲ್ಡ್ ಆನ್ ಗೈಸ್. ಹಲೋ, ವಿರಾಜ್ ಅವರ ಮಾತಾಡ್ತಾ ಇರೋದು? ಯಾ, ಹೂಸ್ ದಿಸ್? ಬನ್ನೇರ್ಘಟ್ಟ ಪೊಲೀಸ್ ಸ್ಟೇಷನಿಂದ SI ಮಾತಾಡ್ತಾ ಇದ್ದೀನಿ. ಯಾ, ಟೆಲ್ ಮಿ. ನಿಮ್ಮ ಮೇಲೆ ಕೇಸ್ ಹಾಕೋದಕ್ಕೆ ನಮ್ಮ ಸ್ಟೇಷನ್ಗೆ ಇಬ್ರು ಬಂದಿದ್ದಾರೆ. ವಾಟ್? ಹೌದು ಸರ್. ಮತ್ತೆ ಕೇಸ್ ಫೈಲ್ ಮಾಡಿದ್ರೆ ಮೀಡಿಯಾ ಪೇಪರ್ ಅಂತ ದೊಡ್ಡ ನ್ಯೂಸ್ ಆಗುತ್ತೆ. ಇವಾಗ ನಾನು ಏನು ಮಾಡಬೇಕು? ಒಂದು ಸಾರಿ ಪೊಲೀಸ್ ಸ್ಟೇಷನ್ಗೆ ಬಂದು ಕಾಂಪ್ರಮೈಸ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ, ಇಲ್ಲಾಂದ್ರೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಓಕೆ, ಐ ಆಮ್ ಕಮಿಂಗ್.